ಧನುಸ್ಸು ರಾಶಿ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ಬೋದು. ಏನಾದರೂ ವೈದ್ಯರ ಸಲಹೆ ಇದ್ದರೆ ಅವರಿಗೆ ಶಸ್ತ್ರಚಿಕಿತ್ಸೆಯೂ ಕೂಡ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ತೀರಿ, ಇದು ಖಂಡಿತವಾಗಿ ಬೇಡ. ವಿಷಯ ಏನು, ಸಣ್ಣ ಪುಟ್ಟ ವಿಚಾರಗಳಾಗಿದ್ದರೆ ಅದನ್ನು ಕೇವಲ ಮಾತಿನಿಂದ ಬಗೆಹರಿಸ್ಕೊಳ್ಬೋದು. ಜಗಳವೇ ಒಂದು ಅದಕ್ಕೆ ಮದ್ದು ಅಥವಾ ಔಷಧಿ ಅಂತಲ್ಲ. ಜಗಳ ಅನ್ನುವಂಥದ್ದು ಪರಿಹಾರ ಅಲ್ಲ. ಪ್ರತಿನಿತ್ಯವೂ ಕೂಡ ಅದರಿಂದ ದ್ವೇಷ ಹೆಚ್ಚಾಗುವಂಥದ್ದು, ಬೇಸರವಾಗ್ತಕ್ಕಂಥದ್ದು ಇವೆಲ್ಲ ಆಗತ್ತೆ. ಹೆಚ್ಚು ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಮನಸ್ಸು ಹಾತೊರಿತಾ ಇರುತ್ತೆ, ಅದಕ್ಕೆ ಮುಂದಾಗ್ತೀರಿ. ಆಲೋಚನೆಯನ್ನು ಮಾಡದಲೇ ಹೆಜ್ಜೆಯನ್ನು ಇಟ್ಟರೆ ನಷ್ಟ ನಿಮ್ಮದಾಗುವಂಥದ್ದು ಗಮನ ಇರಲಿ. ಆತ್ಮವಿಶ್ವಾಸ, ಭರವಸೆ ಇವೆಲ್ಲ ನಿಮ್ಮ ಮುಂದಿನ ಕೆಲಸಕ್ಕೆ ಸ್ಫೂರ್ತಿಯಾಗತ್ತೆ. ಹಾಗಾಗಿ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು, ಭರವಸೆಯನ್ನು ಇಟ್ಕೊಳ್ಬೇಕು. ನಾನು ಈ ಗುರಿಯನ್ನು ಸಾಧನೆ ಮಾಡೇ ಮಾಡ್ತೀನಿ ಅಂತಕ್ಕಂತಹ ಒಂದು ಆಂತರಿಕವಾದಂತಹ ಛಲ, ಹಠ ನಿಮ್ಮದಾಗಿರಬೇಕಾಗತ್ತೆ. ನಿಮ್ಮ ಒಳ್ಳೆಯತನ ಬೇರೆಯವರಿಗೆ ದುರ್ಬಲ ಅಥವಾ ದೌರ್ಬಲ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದಾಗತ್ತೆ. ಆಲೋಚನೆಯನ್ನು ಮಾಡಿ ಯಾರ ಜೊತೆಯಲ್ಲಿ ಹೇಗೆ ಇರಬೇಕೋ ಅದೇ ರೀತಿಯಲ್ಲಿ ಇದ್ದರೆ ಬಹಳ ಒಳ್ಳೆಯದಾಗತ್ತೆ. ಜೀವನದ ಉಜ್ವಲ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಎಷ್ಟು ಯಾವ ರೀತಿಯಲ್ಲಿ ಪರಿಶ್ರಮವನ್ನು ಪಡ್ತೀರೋ, ಎಷ್ಟು ಉತ್ಸಾಹದಿಂದ ಇರ್ತೀರೋ, ಜೀವನೋತ್ಸಾಹ ಬಹಳ ಮುಖ್ಯವಾಗುತ್ತೆ. ಅದರಲ್ಲಿ ಏನೋ ನಿಮಗೆ ನಿರುತ್ಸಾಹವೋ ಅಥವಾ ಏನೋ ಬೇಸರವೋ ಇದ್ದರೆ ಜೀವನ ವ್ಯರ್ಥವಾದೀತು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಕರ ರಾಶಿ ಯಾವುದೋ ದಾಕ್ಷಿಣ್ಯಕ್ಕೆ ಪ್ರೀತಿ ಪಾತ್ರರ ಬಯಕೆಯನ್ನು, ಅವರ ಒತ್ತಡವನ್ನು ಒಪ್ಪಿಕೊಳ್ಳಬಾರದು. ಸ್ನೇಹಿತರು ಅಂತಕ್ಕಂತಹ ದಾಕ್ಷಿಣ್ಯಕ್ಕೆ ಬೇಡದೇ ಇರತಕ್ಕಂಥದ್ದು ಅಥವಾ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಕ್ಕಂತಹ ಕೆಲಸಕ್ಕೆ ನೀವು ಒಪ್ಪಿಗೆಯನ್ನು ಕೊಟ್ಟರೆ ನೀವು ಕೂಡ ತಪ್ಪಿತಸ್ಥರಾಗ್ಬಿಡ್ತೀರಿ. ಅದು ಬೇಡ ಅಂತ ಅರ್ಥ. ಸಂತೋಷದ ವಾತಾವರಣ ಏನಿರುತ್ತೆ ಅದು ಆರೋಗ್ಯದ ದೃಷ್ಟಿಯಿಂದ ಹಾಳಾಗಿ ಹೋಗುತ್ತೆ. ಶರೀರ ನಿಮಗೆ ಯಾವುದಕ್ಕೂ ಅವಕಾಶ ಕೊಡ್ತಾ ಇಲ್ಲ, ಆದರೆ ಸಂತೋಷದ ಸಮಯ ಇದೆ. ಶಾರೀರಿಕವಾಗಿ ಸರಿ ಇಲ್ವಲ್ಲ, ಆರೋಗ್ಯ ಸರಿಯಾಗಿರೋದಿಲ್ವಲ್ಲ, ತೊಂದರೆ ಆಗಬಹುದು ಅನ್ನುವಂಥದ್ದು. ಆಸ್ಪತ್ರೆಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ತುಂಬ ಬೇಸರವಾಗುತ್ತೆ, ಯಾತಕ್ಕೋಸ್ಕರ ದುಡಿಬೇಕು ಅನ್ನುವಂಥದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಕುಟುಂಬದವರ ಸಹಕಾರ ಒಂದಷ್ಟರ ಮಟ್ಟಿಗೆ ಇರೋದರಿಂದ ನಿಮಗೆ ಧೈರ್ಯ ಇರುತ್ತೆ. ಮನೆಯವರು ಏನೇ ಆಗಲಿ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಹಳೆಯ ನೋವಾಗಲಿ ಅಥವಾ ಅನಾರೋಗ್ಯವಾಗಲಿ ನಿಮಗೆ ಮರುಕಳಿಸ್ತಕ್ಕಂಥದ್ದು, ಮತ್ತೆ ಮತ್ತೆ ಬರ್ತಕ್ಕಂಥದ್ದು. ಅದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ ಸಂತಾನಾಪೇಕ್ಷಿಗಳಿಗೆ ಶುಭವಾದಂತಹ ಸಮಯ ಇದು ಅಂತ ಹೇಳಬೇಕು. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ ಆಲಸ್ಯ ಮತ್ತು ಸೋಮಾರಿತನ ಇದೆರಡರಿಂದ ತುಂಬ ಅವಕಾಶ ವಂಚಿತರಾಗ್ತೀರಿ. ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ಸಮಯಕ್ಕೆ ನೀವು ಏನೂ ಮಾಡಲಿಕ್ಕೆ ಅವಕಾಶಗಳಾಗೋದಿಲ್ಲ. ಯಾಕೆ ಅಂತಂದರೆ ನೀವು ಎದ್ದು ಸಿದ್ಧತೆಯನ್ನು ಮಾಡಿಕೊಂಡು ಆ ಕೆಲಸವನ್ನು ಆರಂಭ ಮಾಡೋ ಹೊತ್ತಿಗೆ ಆ ಸಮಯ ಮುಗಿದು ಹೋಗಿರುತ್ತೆ. ಅಷ್ಟು ನಿಧಾನ, ಅಷ್ಟು ಆಲಸ್ಯ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಏಕಾಂಗಿತನ ಅಥವಾ ಒಂಟಿತನ ಅಂತಕ್ಕಂಥದ್ದು ನಿಮ್ಮನ್ನು ತುಂಬ ಕಾಡುವಂತಹ ದಿವಸವಾಗುತ್ತೆ. ನಿಮ್ಮ ಪ್ರತಿಭೆ, ನಿಮ್ಮ ಚಟುವಟಿಕೆ, ನಿಮ್ಮ ಬುದ್ಧಿವಂತಿಕೆ ಇದೆಲ್ಲದಕ್ಕೆ ಬೆಲೆ ಸಿಗಬೇಕು ಅಂತಂದರೆ ನೀವು ಜಾಗರೂಕರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು, ಚಟುವಟಿಕೆಯಿಂದ ಇರಬೇಕು, ಪ್ರತಿ ಕ್ಷಣವನ್ನು ಕೂಡ ಗಮನಿಸ್ತಾ ಇರಬೇಕು. ಆಗ ಮಾತ್ರ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂಥದ್ದಾಗತ್ತೆ. ಹಣದ ವೃದ್ಧಿ ಇದ್ದರೂ ಕೂಡ, ಅಂದರೆ ಹಣದ ಸಂಪಾದನೆ, ಲಾಭ ಇದ್ದರೂ ಕೂಡ ದೇಹಾಲಸ್ಯ ಅದೆಲ್ಲವನ್ನು ಹಾಳು ಮಾಡಿಬಿಡುತ್ತೆ. ಸೋಮಾರಿತನ, ಆ ಶರೀರದಲ್ಲಿ ಆ ಸೋಮಾರಿತನ ಇದೆ ಅಂದ್ಬಿಟ್ರೆ ಅದಕ್ಕಿಂತ ದೊಡ್ಡದಾದಂತಹ ಶತ್ರು ಇನ್ನೊಂದಿಲ್ಲ. ಅದಕ್ಕೆ ಸುಭಾಷಿತಕಾರರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ. ಮನುಷ್ಯರಿಗೆ ಶರೀರದಲ್ಲಿ ಇರತಕ್ಕಂತಹ ದೊಡ್ಡ ಶತ್ರು ಯಾವುದು ಅಂತಂದರೆ, ಅಥವಾ ಶರೀರಕ್ಕೆ ಆಗುವಂತಹ ದೊಡ್ಡ ಶತ್ರುತ್ವ ಯಾವುದರಿಂದ ಅಂತಂದರೆ ಆಲಸ್ಯದಿಂದ, ಸೋಮಾರಿತನದಿಂದ. ಅದನ್ನು ದೂರ ಮಾಡಿಕೊಳ್ಬೇಕು ಅಂತಕ್ಕಂತಹದ್ದು. ನಿಮ್ಮ ಶರೀರ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಆರೋಗ್ಯವಂತರಾಗಿರೋದಕ್ಕೆ ಯಾವ ಯಾವ ಒಳ್ಳೆಯ ಮಾರ್ಗಗಳನ್ನು ಅನುಸರಿಸಬೇಕೋ ಅದನ್ನು ಖಂಡಿತವಾಗಿ ಅನುಸರಿಸಿ ಅಂತಕ್ಕಂಥದ್ದು. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಕ್ಕಳಿಂದ ಸ್ವಲ್ಪ ಬೇಸರವಾಗ್ತಕ್ಕಂತಹ ದಿವಸ. ಅಂದರೆ ಮಕ್ಕಳ ಚಟುವಟಿಕೆ ಆಗಲಿ, ಅವರ ಮಾತುಗಳಾಗಲಿ, ಇವತ್ತಿನ ಕಾಲಕ್ಕನುಗುಣವಾದಂತಹ ವರ್ತನೆಯಾಗಲಿ
ಅವರ ವೇಷಭೂಷಣಗಳಾಗಲಿ ನಿಮಗೆ ಯಾಕೋ ಮನಸ್ಸಿಗೆ ಹಿಡಿಸೋದಿಲ್ಲ. ಆದರೆ ಏನು ಮಾಡ್ತೀರಿ, ನಿಮ್ಮ ಮಾತನ್ನು ಕೇಳಬೇಕಲ್ಲ. ಸಂದರ್ಭ ಕಾಲಘಟ್ಟ ಆ ರೀತಿ ಆಗಿದೆ ಅನ್ನುವಂಥದ್ದು. ಈ ದಿವಸ ಉತ್ತಮವಾಗಿದ್ದರೂ ಕೂಡ, ದಿನ ಒಳ್ಳೆಯದಾಗಿದ್ದರೂ ಕೂಡ ನಿಮಗೆ ತೃಪ್ತಿ ಇಲ್ಲ. ಯಾವುದೋ ವಿಷಯವನ್ನು ಕೆದಕ್ತೀರಿ, ಇನ್ಯಾವುದೋ ವಿಷಯ ಮನಸ್ಸಿಗೆ ಬರುತ್ತೆ, ನಿಮಗೆ ಬೇಸರವಾಗುತ್ತೆ. ನಾನು ಅಂದ್ಕೊಂಡಂತಹ ರೀತಿಯಲ್ಲಿ ಇಲ್ಲ ಅಂತ ಖಂಡಿತ ಇರಬಹುದು, ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ಇಲ್ಲದೇ ಇರಬಹುದು. ಆದರೆ ಇವತ್ತಿಗೆ ಅದೇ ಸರಿ ಅನ್ನುವಂಥದ್ದು ಒಂದಷ್ಟು ಜನದ ಪ್ರತಿಪಾದನೆಯಾಗಿರುತ್ತೆ. ಮನೆಯಲ್ಲಿ ಆಶ್ಚರ್ಯ ಅನ್ನುವಂತಹ ರೀತಿಯಲ್ಲಿ ಒಂದು ಘಟನೆ ನಡೆಯುವ ಸಾಧ್ಯತೆ. ಹೆಚ್ಚು ಹಣ ಖರ್ಚು ಮಾಡಿದರೂ ಕೂಡ ಮತ್ತೆ ಮತ್ತೆ ಹಣವನ್ನು ಸಂಗ್ರಹ ಅಥವಾ ದುಡಿಯತಕ್ಕಂತಹ ಒಂದು ಯೋಗ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಒಂದು ಚಿಂತನೆಯಲ್ಲಿ ಇರ್ತಕ್ಕಂಥದ್ದಾಗತ್ತೆ. ಮನೋರಂಜನೆಗೋಸ್ಕರವಾಗಿ ಹೊರಗಡೆ ಸಮಯವನ್ನು ಕಳೀಬೇಕು ಅಂತ ಅಂದ್ಕೊಳ್ತೀರಿ, ಸಾಧ್ಯನಾ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳಿ. ಮಕ್ಕಳನ್ನು ಬಹಳ ಪ್ರೀತಿಯಿಂದ ಗೆಲ್ಲಬೇಕೇ ಹೊರತು ಯಾವುದೇ ರೀತಿಯ ಅತಿಯಾದಂತಹ ಶಿಸ್ತು ಅಥವಾ ಸಿಟ್ಟು ಕೆಲಸಕ್ಕೆ ಬರದೇ ಇರತಕ್ಕಂಥದ್ದಾಗತ್ತೆ. ಆ ಮಕ್ಕಳನ್ನು ಪ್ರೀತಿಯಿಂದ ಗೆಲ್ಲಬೇಕು ಅನ್ನುವಂತಹ ಒಂದು ಅಸ್ತ್ರ ಏನಿದೆ ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದರಲ್ಲಿ ನೀವು ಎಡವಿದ್ರಿ, ಮಕ್ಕಳನ್ನು ನಿಮ್ಮ ದಾರಿಗೆ ತರೋದು ಕಷ್ಟವಾದೀತು. ಆಧ್ಯಾತ್ಮಿಕವಾಗಿ ಆಸಕ್ತಿ ಇದ್ದರೆ ಸಾಕಾಗೋದಿಲ್ಲ, ಅದನ್ನು ರೂಢಿಸ್ಕೊಳ್ಬೇಕು. ಜೀವನದಲ್ಲಿ ಅದನ್ನು ತಂದುಕೊಂಡು ಅದರ ಅನುಭವವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಕುಲದೇವತಾ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.